ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ದೊಡ್ಡಬಳ್ಳಾಪುರದಿಂದ ಕೋಲಾರದ ಮಾಳೂರಿಗೆ ಹೋಗ್ತಾ ಇದ್ದೇನೆ. ದಾರಿ ಮಧ್ಯೆ ಸಿಗುವ ಕೆಲವು ವಿಷಯಗಳೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೇನೆ. ಆಯ್ತಾಯ್ತು, ಬಾಯ್ ಬಾಯ್. ಹಾಂ, ಓಕೆ ಓಕೆ ಓಕೆ. ಮತ್ತೆ ಬಾಯ್. ಮೊದಲೊಂಚೂರು ಪೆಟ್ರೋಲ್ ಹಾಕುವ. ಒಂಚೂರು ಫ್ಯೂಲ್ ಇದೇ ದೇವನಹಳ್ಳಿ ಪೋರ್ಟು. ಪೋರ್ಟ್ನ ಒಳಗಡೆ ಒಂದ್ಸಲ ಹೋಗಿ ಬರುವ. ಪೋರ್ಟ್ನ ಒಳಗಡೆ ಫುಲ್ಲು ಬಿಲ್ಡಿಂಗು, ಟೆಂಪಲು ಎಲ್ಲ ಇದೆ, ಜನವಾಸ್ತವ್ಯ ಇದೆ. ಇದು ಪೋರ್ಟ್ ಆಗಿಲ್ಲ, ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಎಲ್ಲ ಬಂದಿದೆ. ನಾವೀಗ ತೇಜ ನರ್ಸರಿ ಫಾರ್ಮಿಗೆ ಒಂದು ಸಲ ಭೇಟಿ ಕೊಡುವ.
ಬರ್ತೆ ಥ್ಯಾಂಕ್ ಯು. ಕೇಳು ನಿನಗೆ ಸೃಷ್ಟಿಯ ದೃಷ್ಟಿ ಜನ ದೃಷ್ಟಿ ತೆಲುಗ ತಮಿಳ ಮಲಯಾಳಂ ಕೈ ನೂಕುರ್ದು ಪಾರ ಜೋಶ್ ಮಲಯಾಳಂ ಕೈ ನೂಕುರ್ದ ನಾಚೆ ಜಾಸ್ತ್ರ ಮಲಯಾಳಂ ಬರುತ್ತೆ. ತಮಿಳ್ಳೆ ಸೊಲ್ರೆ ಪಾರ ಎಷ್ಟು ಅದಕ್ಕೆ 36,000. ನಿಮ್ದು 2 ಫೋಟೋ ಬಂತು. ಇಲ್ಲೊಂದು ಗುಲಾಬಿ ಹೂವಿನ ತೋಟವಿದೆ. ಯಾರೋ ಕೇಳ್ತಾ ಇದ್ದಾರೆ, ನೋಡುವ ನಿಲ್ಲಿಸಿ ನೋಡುವ, ಅವ್ರು ಬಿಟ್ಟರೆ ನಿಮಗೆ ಅದನ್ನೆಲ್ಲ ತೋರಿಸ್ತೇನೆ. ಬರ್ಬೋದಾ? ಇದು ಸಣ್ಣ ಸಣ್ಣ ಹೂವು, ದೊಡ್ಡ ದೊಡ್ಡ ಇದು ಇದಲ್ಲ ಇಲ್ವಾ? ಅದು ಇನ್ನು ಇಲ್ಲ. ಇನ್ನು ದೊಡ್ಡ ಹೂವು ಅಂತಾರ. ಅಲ್ಲ ಆಗಲ್ಲ, ಅಲ್ಲಿ ನಮ್ಮಲ್ಲೆಲ್ಲ ಇದು ಮೊಡ್ಡು ಸಿಗತ್ತೆ. ಅಲ್ಲಲ್ಲ ಆಗಲ್ಲ, ಇಷ್ಟು ಉದ್ದ ಇರ್ತದೆ ತಂಡು ಸಮೇತ, ಇದು ಸಮೇತ. ರೋಸ್, ಇದು ರೋಸ್ ಅಲ್ವಾ ಸರ್? ಅದು ಡಚ್ ಅದು. ಅದು ಕಡ್ಡಿ ಸಮೇತ ಕಟ್ ಮಾಡೋದು. ಹೌದೌದು. ಇದು ಡೈಲಿ ಸೆಂಟ್ ಇದು. ಇದು ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಸರ್? ಇದು ಚೆನ್ನೈಗೆ ಹೋಗುತ್ತೆ. ಅಲ್ಲಿ ಏನ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಪೇಂಟ್ ಕಾ ಅಂತ ಹೇಳ್ತಾರೆ, ಆಮೇಲೆ ಸೆಂಟ್ ಕಾ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಗೊತ್ತಿಲ್ಲ. ನಿಮ್ಮ ಹೆಸರೇನು ಸರ್? ರವಿಕುಮಾರ್ ಅಂತ. ರವಿಕುಮಾರ್. ಡೈಲಿ ಕೇಳಬೇಕಿದು. ಡೈಲಿ ಕೇಳಬೇಕು. ಓಕೆ. ನಿಮ್ದೇನೆ ಅಥವಾ ಏನಿಲ್ಲಪ್ಪ, ನಮಗೊಂದು ಖುಷಿ ಅಷ್ಟೇ. ಸರ್ ಎಷ್ಟು ದಿವಸದಿಂದ ಹೋದಾದ್ರೆ? ಎಷ್ಟು ದಿವಸ ಆಯಿತು ನೀವು ಮನೆ ಬಿಟ್ಟು? 40 ದಿನ ಆಯಿತು. 40 ದಿವಸ. ಇಯರ್ ಎಂಡಲ್ಲಿ ಈಗ ಮಾಡೋದು. ಡಿಸೆಂಬರ್ 8ಕ್ಕೆ ಬಿಟ್ಟಿದ್ದೇವೆ. ಒಬ್ಬರೇ ಆಲ್ ಇಂಡಿಯಾ ಪ್ಲ್ಯಾನು. ಇಲ್ಲೇ ಮುಂದೆ ದ್ರಾಕ್ಷಿ ತೋಟವಿದೆ. ಅಲ್ಲಿ ದ್ರಾಕ್ಷಿ ಕಟ್ ಮಾಡಿ ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನು ನಿಮ್ಗೆ ತೋರಿಸ್ತೇನೆ. ನಾವೀಗ ಅಲ್ಲಿಗೆ ಹೋಗುವ. ಇದು ಹೂಕೋಸು. ಓಕೆ. ತರಕಾರಿ. ತರಕಾರಿ. ಇದು ಮೇಲ ಇದು ದಂಡು ಸೊಪ್ಪು. ದಂಡು ಸೊಪ್ಪಿದು. ಓಕೆ. ಉಡುಪಿ. ನಮ್ಮೂರಲ್ಲ ಸರ್, ನಮ್ಮ ಮೇಡಮ್. ಆಯ್ತಾಯ್ತು, 1 ನಿಮಿಷ ಬಂದೆ. ಉಡುಪಿಯವ್ರು ಯಾಕೆ ಬಂದಿರ ಕೇಳ್ರಲ್ಲ, ಅವ್ರದ್ದೇ ತಗೊಳ್ಳುವ. ನಿಮ್ಮ ಮುಖನೇ ತಗೊಳ್ಳುವ. ನಮ್ಗೆ ಯಾರು ಕೊಟ್ಟರು ಅಡ್ಡಿಲ್ಲ, ನಮಗೇನು ತೊಂದರೆ ಇಲ್ಲ.
ಕಟ್ ಮಾಡಿ ತಗೊಳ್ಳುವ ಲಾಸ್ಟಿಗೆ ಹೌದು. ಇವನ್ ಕರ್ಕೊಂಡು ಹೋಗ್ತೀಯಾ? ನಮ್ಮೂರಿಗೆ ಬರಲಿ, ನಮ್ಮ ಒಂದು ಒಳ್ಳೆ ಹೆಣ್ಣು ಕೊಡುವ. ಹೆಣ್ಣು ಬೇಡಪ್ಪ, ಎಂತಕ್ಕೆ ಪಾಪ ಇನ್ನ ಮಗುವನ ಇಲ್ಲ, ಹೆಣ್ಣು ಕೊಡು ಅಂತ ಪ್ರಾಯ ಆಯಿತು. 18 ಆಯ್ತಲ್ಲ, ಮತ್ತೆ 18ಕ್ಕೆ ಹೆಣ್ಣು ಕೊಡ್ಬೋದು. ಹಂಗಾದ್ರೆ ಮಾಡ್ಗೆ ಅಂತ ಜನರು ನೆಗಾಡ್ತಾ ಇರ್ಬೇಕು, ಏನೇ ಕೆಲಸ ಆಗಲಿ. ಇವ್ರು ಕೆಲಸ ಮಾಡ್ತಾ ನೆಗಾಡ್ತಾ ಇದ್ವಲ್ಲ, ಅಷ್ಟೊತ್ತು ಕೆಲಸನೂ ಆಗತ್ತೆ. ಇದು ಯಾಕೆ ಬೇಕು ಅಂತೇಳಿ ಕೆಲಸ ಮಾಡೋಕ್ಕಾಗ. ಇವರು ಮಾತಾಡ್ತಾ ಇರ್ತಾರೆ, ನೆಗಿತಾ ಇರ್ತಾರೆ. ಹೌದೌದು, ಹಾಗೆ. ನಾವು ಬಾಯಿ ಮುಚ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಅದಕ್ಕೆ ಅಲ್ಲ ಕುಂದಾಪುರದವ್ರು ಯಾಕೆ ಬಂದಂತ ಕೇಳಿದ್ರೆ, ಅಲ್ಲ ಉಡುಪಿಯವ್ರು ಯಾಕೆ ಬಂದ ಕೇಳೋದಕ್ಕೆ ನಾವು ಇವ್ರ ಹತ್ರ ಬಂದದಲ್ಲ. ಇದ್ರೆ ಅವ್ರ ಹತ್ರ ಬೇರೆ ಕಡೆ ಹೋಗ್ತಾವಲ್ಲ, ಹಾಗೆ ಮಾತನಾಡೋರ ಹತ್ರ ಬೇಕು. ಅಷ್ಟೇ, ಕೆಲಸ ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಖುಷಿಯಲ್ಲಿ, ಅಂದ್ರೆ ಯಾವುದೇ ಕೆಲಸ ಆಗಲಿ ಮನಸ್ಸಲ್ಲಿ ಖುಷಿಯಲ್ಲಿ ಆಯ್ತಂತೆ ಊರ್ ಬಿಟ್ಟು ಬಂದೆ ಅವರು. 40 ದಿನ ಆಯ್ತು. ಈ ಕಡೆ ಹಳ್ಳಿ ಕಡೆ ಹಿಂಗೆಲ್ಲ ಸುತ್ತಾಕೊಂಡು ಹೋಗೋದು ಅಂತ. ಎಷ್ಟು ಅಮೌಂಟ್ ಎತ್ಕೆ ಬಂದಿದ್ರೆ? ದುಡ್ಡ ನಿಮ್ಮ ಹತ್ರ ಎಂತ ಇಸ್ಕೊಂಡು ಹೋಗು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೆ. ಹೌದಾ? ಬಾ ಸಾಯಂಕಾಲಕ್ಕೆ ನಮ್ಮ ಮನೆಯಾಗ ನಾನೊಂದಷ್ಟು ಕೊಡ್ತೀನಿ. ನಗ್ಯಾರ ಯಾರು ಬಾಣ ನಮ್ಮ ಬಿಜಿಪುರನೇ. ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ, ಅದು ಮಾಲೂರು. ನಮ್ಮ ತಮ್ಮ ಇದ್ದಾನೆ ಅಲ್ಲಿ. ಎಷ್ಟು ಜನ ಬಂದಿದ್ದೀರಿ? ನಾನು ಒಬ್ಬನೇ. ಒಬ್ಬನೇನಾ? ಹೌದು, ಒಬ್ಬನೇ ಇದ್ರೆ ಮಾತ್ರ ಹಿಂಗೆಲ್ಲ ಮಾತಾಡ್ಬೋದು, ಇಲ್ಲದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಅರ್ಜೆಂಟ್ ಇರ್ತದೆ ಹೋಗ್ಲಿಕ್ಕೆ. ಹೆಂಡ್ರು ಮಕ್ಕಳು ಎಲ್ಲರೂ ಇದ್ದಾರೆ. ಯಾವ್ದೋ ಮಾಡ್ಗೆ ಹೋಗಪ್ಪ. ಹಡೆ ಅಂತ ಗೊತ್ತಾಯ್ತು, ಗಮ್ಮತ್ ಮಾಡು. ಇಲ್ಲ ನೋಡಿ, ಇದಕ್ಕೆ ಇಲ್ಲಿ ನೋಡಿ ಈ ಫೋಟೋ. ಕೈಯೊಂದು ಕೆಳಗೆ ಮಾಡಿದ್ರೆ ಸಾಕು, ಬೇರೆ ಅಂತ ಬೇಡ. ಥ್ಯಾಂಕ್ ಯು. ಇವರು ಓನರು, ರೈಟ್ರು. ಹಾಕೊಂಡಂಗೆ ಕೊಡ್ಬೇಕಾ? ಹೌದು, ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ? ನಿಮ್ಮ ಹೆಸರು? ನಮ್ಮ ಹೆಸರು ನರಸಮ್ಮಪ್ಪ. ಇವತ್ತು ನಮ್ಮ ನರಸಿಂಹಪ್ಪ ಅವರು ನಮ್ಮ ಫ್ರೆಂಡ್ ಆಗಿದ್ದಾರೆ. ನನಗೆ ಕವಳಕ್ಕೆ ಎಂತ ಹೇಳ್ತಾರೆ, ಇದಕ್ಕೆ ಕವಳ ಅಲ್ಲ, ಎಲೆಡಿಕೆ ಕೊಡ್ತಾ ಇದ್ದಾರೆ. ಅವ್ರನ್ನ ಯೂಟ್ಯೂಬಲ್ಲಿ ಬರ್ತದೆ ನೋಡಿ, ಎಷ್ಟು ಫ್ರೆಂಡ್ ಆಗಿದ್ದಾರೆ ನೋಡಿ. ಒಂದು ಸ್ವಲ್ಪ ಯಾಕಮ್ಮಯ್ಯ ಅಷ್ಟೇ ಮಾತಿನ ಬಿಡ, ಅವ್ರ ಜೊತೆಗ ಯೂಟ್ಯೂಬ್ನಲ್ಲೆಲ್ಲ ಬರ್ತದೆ. ಬಂದು ಕಳಿಸ್ಬಿಡು ಹೋಗಪ್ಪ, ಅಲ್ಲ ಕಳಿಸ್ಬಿಡತ್ತ. ಥ್ಯಾಂಕ್ ಯು. ಟ್ಯಾಂಕ ನಮ್ಮ ಅಮ್ಮಗೆ ಹೇಳ್ಬಿಡಲ್ಲಿ. ಟ್ಯಾಂಕ್ ಹೇಳ್ತಾನೆ ಇಸ್ಕಮ್ಮಯ್ಯ. ದ್ರಾಕ್ಷಿ ತೋಟದಲ್ಲಿ ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿದ್ದೆ. ಎಲ್ಲರೊಟ್ಟಿಗೆ ಗಮ್ಮತ್ತು ಮಾಡಿ, ಎಲ್ಲರೊಟ್ಟಿಗೆ ಮಾತನಾಡಿ, ಸೆಲ್ಫಿ ಎಲ್ಲ ತೆಗೆದು ಈಗ ಹೊರಡ್ತಾ ಇದ್ದೇನೆ. ಇವತ್ತಿನ ಫೋಟೋಸ್ ನೋಡಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟವಾಗಿದ್ದರೆ ಡಿಸ್ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದವರು ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.